ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ರೆಸ್ಟೋರೆಂಟ್ ಅಥವಾ ಡಾಬಾ ಸ್ಟೈಲ್ ಕಾಜು ಮಸಾಲ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದಕ್ಕೇನು ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲಿದ್ದರೆ ಅದರಲ್ಲೇ ಮಾಡ್ಕೋಬೋದು. ಸೇಮ್ ರೆಸ್ಟೋರೆಂಟ್ ಅಥವಾ ಡಾಬಾ ಸ್ಟೈಲಲ್ಲೇ ಟೇಸ್ಟ್ ಇರುತ್ತೆ. ಇದನ್ನು ಮಾಡೋದು ಹೇಗೆ ಅಂತ ಹೇಳ್ತೀನಿ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳು: ಫಸ್ಟ್ ಇದಕ್ಕೆ ದೊಡ್ಡದಾಗಿ ಹೆಚ್ಕೊಂಡಿರೋ ಒಂದು ಈರುಳ್ಳಿ, ಒಂದು 7ರಿಂದ 8 ಗೋಡಂಬಿ. ನಾನಿಲ್ಲಿ ಗುಂಡು ಗೋಡಂಬಿ ತೊಗೊಂಡಿದ್ದೀನಿ. ಆದಷ್ಟು ಪೀಸ್ ಸಿಗ್ತದಲ್ಲ ಮಾರ್ಕೆಟಲ್ಲಿ, ಆ ಗೋಡಂಬಿನೇ ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ನಾನು ಒಂದು ಪಲಾವ್ ಎಲೆ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಫ್ರೆಶ್ ಕ್ರೀಮು, ಮತ್ತು ಇಲ್ಲಿ ಖಾರದ ಪುಡಿ, ಮತ್ತು ಇಲ್ಲಿ ಕಸೂರಿ ಮೇಥಿ ಒಂದು 1/4 ಸ್ಪೂನು, ಗರಂ ಮಸಾಲ ಒಂದು 1/4 ಸ್ಪೂನು, ಧನಿಯಾ ಪೌಡ್ರ್ ಒಂದು 1/4 ಸ್ಪೂನು, ಜೀರಾ ಪೌಡ್ರ್ ಒಂದು 1/4 ಸ್ಪೂನು. ಇಲ್ಲಿ ಒಂದು 15ರಿಂದ 20 ಕಾಜು ತೊಗೊಂಡಿದ್ದೀನಿ. ನಾನು ಇಲ್ಲಿ ಒಂದು 2ರಿಂದ 3 ಮಂದಿಗೆ ಆಗೋಷ್ಟು ಪಲ್ಯ ಮಾಡ್ತಾಯಿದ್ದೀನಿ, ಅದಕ್ಕೆ ಇಷ್ಟು ತೊಗೊಂಡಿದ್ದೀನಿ. ನೀವು ಎಷ್ಟು ಜನ ಇದೆ ನೋಡಿ ಕ್ವಾಂಟಿಟಿ ನೋಡಿ ತೊಗೊರಿ. ಇದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಟೊಮೊಟೊನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಇಲ್ಲಿ ಏಲಕ್ಕಿ ಮತ್ತು ಚಕ್ಕೆ ಎರಡೂ ಬೇಕಾಗುತ್ತೆ. ಚಿಕ್ಕದಾಗಿ ಹೆಚ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಖಂಡಿತ ಟ್ರೈ ಮಾಡಿ, ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸಿಂಪಲ್ಲಾಗೂ ಮಾಡ್ಬೋದು. ನೋಡಿ ಈಗ ಮಾಡೋದು ಹೇಗಂತ ತೋರಿಸ್ತೀನಿ. ಒಂದು ಬಾಣಲೆಯಲ್ಲಿ ನೀರು ಕುದಿಯೋಕ್ಕೆ ಬಿಡಿ. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಾವೇನು ಒಂದು ಈರುಳ್ಳಿ ಹೆಚ್ಕೊಂಡಿರೋ ಈರುಳ್ಳಿ, ಮತ್ತು ಒಂದು 8ರಿಂದ 9 ಗೋಡಂಬಿ ತೊಗೊಂಡಿದ್ದೀನಿ. ಆದಷ್ಟು ಪೀಸಸ್ ಇರೋ ಗೋಡಂಬಿನೇ ಬಳಸಿ. ನನ್ನ ಹತ್ರ ಇರಲಿಲ್ಲ ಅಂದರೆ ನಾನು ಗುಂಡು ಗೋಡಂಬಿ ಹಾಕ್ತಾಯಿದ್ದೀನಿ. ಎರಡನ್ನೂ ಹಾಕಿ ಒಂದು 2ರಿಂದ 3 ನಿಮಿಷದ ಕಾಲ ಚೆನ್ನಾಗಿ ಕುದಿಸ್ಕೊಂಬಿಡಿ. ಯೂಶ್ವಲಿ ಕಾಜು ಮಸಾಲ ಅಂದರೆ ಎಲ್ಲರೂ ಬರೀ ಕಾಜು ಅಷ್ಟೇ ಹಾಕಿ ಮಾಡ್ತಾರೆ, ಬಟ್ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿ ಆಗುತ್ತೆ. ಈಗ ನಾನು ಈರುಳ್ಳಿ ಮತ್ತು ಕಾಜುನ ಒಂದು 2 ನಿಮಿಷದ ಕಾಲ ಚೆನ್ನಾಗಿ ಕುದಿಸ್ಕೊಂಬಿಡ್ತೀನಿ. ನೋಡಿ, ಈಗ ಒಂದು ಈರುಳ್ಳಿ ನಾನು ಒಂದು 5-6 ಗೋಡಂಬಿ ಏನು ತೊಗೊಂಡಿದ್ದು ಅದು ಬಾಯ್ಲ್ ಆಗ್ತಾಯಿದೆ. ಒಂದು 2 ನಿಮಿಷದ ಕಾಲ ಹೀಗೆ ಬಾಯ್ಲ್ ಮಾಡೋಕೆ ಇಡಿ ಅದನ್ನು. ಇದು ಬಾಯ್ಲ್ ಆಗ್ತಿರುವಾಗ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ ಬಿಸಿ ಆದಮೇಲೆ ಇದಕ್ಕೆ ನಾನು ಇಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ಎಣ್ಣೆ ಅಥವಾ ಬೆಣ್ಣೆನೂ ಹಾಕ್ಬೋದು. ನಾನು ಕಾಜುನೇ ತುಂಬ ರಿಚ್ ಫುಡ್ ಆಗುತ್ತೆ ಅಂತೇಳಿ ಇದಕ್ಕೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಒಂದು ಈರುಳ್ಳಿ ಮತ್ತು ಒಂದು 5ರಿಂದ 6 ಗೋಡಂಬಿನ ನೀರಲ್ಲಿ ಚೆನ್ನಾಗಿ ಕುದಿಯೋಕೆ ಬಿಟ್ಟಿದ್ದೀನಿ. ಒಂದು 2 ನಿಮಿಷದ ಕಾಲ ಹೀಗೆ ಕುದಿಯೋಕೆ ಬಿಡಿ. ಕುದೀತಿರುವಾಗ ಒಂದು ಪ್ಯಾನ್ ತೊಗೊಂಡು ಪ್ಯಾನಲ್ಲಿ 1.5 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ನೀವು ಬೇಕಾದರೆ ಬೆಣ್ಣೆನೂ ಬಳಸ್ಬೋದು. ನಾನು ಕಾಜುನೇ ತುಂಬ ಹೆವಿ ಆಗುತ್ತೆ ಅಂತ ಎಣ್ಣೆ ಬಳಸ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನಿಲ್ಲಿ ಒಂದು 15ರಿಂದ 20 ಗೋಡಂಬಿ ತೊಗೊಂಡಿದ್ದೀನಿ. ನಾನು ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು, ಆದಷ್ಟು ಪೀಸ್ ಗೋಡಂಬಿನೇ ಯೂಸ್ ಮಾಡಿ ಇದಕ್ಕೆ ಹಾಕಿ ಒಂದು 2 ನಿಮಿಷದಿಂದ 3 ನಿಮಿಷದ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ. ನೋಡಿ, ಗೋಡಂಬಿ ಲೈಟಾಗಿ ಕಲರ್ ತುಂಬ ಕಲರ್ ಬರೋ ತನಕ ವೇಟ್ ಮಾಡಬೇಡಿ. ಸ್ವಲ್ಪ ಲೈಟ್ ಕಲರ್ ಬಂದಮೇಲೆ ಇದನ್ನೊಂದು ಕಲರ್ ಬಂದರೆ ಬಟ್ಲಲ್ಲಿ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಬಿಡಿ ಇದನ್ನು. ನೋಡಿ, ನಾನು ಗೋಡಂಬಿನ ಏನು ಎಣ್ಣೆಯಲ್ಲಿ ಹುರ್ಕೊಂಡಿದ್ನಲ್ಲ ಅದನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ. ಒಂದು ಬೌಲ್ ಟ್ರಾನ್ಸ್ಫರ್ ಮಾಡಿ ಇಟ್ಕೊತಾ ಇದ್ದೀನಿ. ಮತ್ತು ಗೋಡಂಬಿನ ನಾನು ಚೆನ್ನಾಗಿ ಒಂದು 2 ನಿಮಿಷ ಕಾಲ ಕುದಿಸ್ಕೊಂಡಿದ್ದೀನಿ. ಇದನ್ನ ಈಗ ಸ್ಟ್ರೈನ್ ಮಾಡ್ಕೊತೀನಿ. ಈರುಳ್ಳಿ ಮತ್ತು ಗೋಡಂಬಿ ಏನು ಕುದಿಸ್ಕೊಂಡಿದ್ನಲ್ಲ ಅದನ್ನು ನಾನೀಗ ಅದನ್ನು ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ. ಹಿಂಗೆ ಒಂದು ಸ್ವಲ್ಪ ಸೋಸ್ಕೊಂಬಿಡಿ. ಸೋಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಮೇಲೆ ಒಂದು ಸ್ವಲ್ಪ ತಣ್ಣೀರು ಹಾಕಿಬಿಡಿ. ನೀರಿನ ಅಂಶ ಏನಿರಬಾರ್ದು, ಅದು ನೀರೇನು ಕುದ್ದಿರುತ್ತಲ್ಲ, ನೀರು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಅದನ್ನು ಚೆಲ್ಬಿಡಿ. ಇದು ಸ್ವಲ್ಪ ಆರೋಗ್ಬಿಡಿ. ನೋಡಿ, ಈಗ ನಾನು ಗೋಡಂಬಿ ಮತ್ತು ಇದನ್ನು ಸ್ಟ್ರೈನ್ ಮಾಡ್ಕೊಂಡು ಸ್ವಲ್ಪ ತಣ್ಣೀರು ಮೇಲೆ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಆರೋಗ್ಬಿಡಿ. ನೋಡಿ, ಈರುಳ್ಳಿ ಮತ್ತು ಗೋಡಂಬಿ ಏನು ನಾನು ಸೋಸ್ಕೊಂಡಿದ್ನಲ್ಲ ಅದನ್ನು ನಾನೀಗ ಚಿಕ್ಕದಾಗಿ, ನೀರಿನ ಅಂಶ ಏನೂ ಇರಬಾರ್ದು ಅದರಲ್ಲಿ, ಸೋಸ್ಕೊಂಡು ಡ್ರೈ ಇದು ಈರುಳ್ಳಿ ಮತ್ತು ಗೋಡಂಬಿ ಅಷ್ಟೇ ಇರಬೇಕು. ಅದನ್ನಷ್ಟೇ ಗ್ರೈಂಡ್ ಮಾಡ್ಕೊಂಡು, ಅದಕ್ಕೆ ಏನೂ ಹಾಕಕ್ಕೆ ಹೋಗಬೇಡಿ. ಅದು ನೈಸಾಗಿ ಗ್ರೈಂಡ್ ಮಾಡ್ಕೊಂಬಿಡಿ. ನೋಡಿ, ನಾನು ಕಾಜು ಮತ್ತು ಗೋಡಂಬಿನ ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ 1.5 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ನೀವು ಬೇಕಾದ್ರೆ ಬೆಣ್ಣೆ ಯೂಸ್ ಮಾಡ್ಬೋದು. ಇದು ಸ್ವಲ್ಪ ಜೀರಿಗೆ, ಒಂದು 2 ಏಲಕ್ಕಿ. ನಾನಿದು ಕಾಜು ಮಸಾಲ 2ರಿಂದ 3 ಜನಕ್ಕೆ ಮಾಡ್ತಾಯಿದ್ದೀನಿ. 2 ಇದು ಏಲಕ್ಕಿ, ಒಂದು 2 ಪೀಸ್ ಚಕ್ಕೆ, ಒಂದು ಪಲಾವ್ ಎಲೆ ಹಾಕಿ ಒಂದು 2 ನಿಮಿಷದ ಕಾಲ ಇದು ಫ್ರೈ ಮಾಡ್ತೀನಿ. ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾ ರುಚಿ ಆಗುತ್ತೆ. ತುಂಬ ಟೈಮೇನು ಹಿಡಿಯಲ್ಲ, ಮತ್ತು ಭಾಳ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಲ್ಲ. ಟೊಮೆಟೊ, ಈರುಳ್ಳಿ ಇದ್ದರೆ ಸಾಕು, ಮತ್ತು ಗೋಡಂಬಿ ಮನೇಲಿ ಇದ್ಬಿಟ್ರೆ ನೀವು ಈಸಿಯಾಗಿ ಮಾಡ್ಕೊಬೋದು ರೆಸ್ಟೋರೆಂಟ್ ಸ್ಟೈಲ್ ಕಾಜು ಮಸಾಲಾನ. ಈಗ ಸ್ವಲ್ಪ ಇದು ಫ್ರೈ ಆಗಿದೆ. ಈಗ ಫ್ರೈ ಆದಮೇಲೆ ಇದಕ್ಕೆ ನಾನು ಚಿಕ್ಕದಾಗಿ ಹೆಚ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಂದು 2ರಿಂದ 3 ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ. ಖಾರ ನೋಡ್ಕೊಂಡು ಹಾಕೋರಿ. ನಿಮಗೆ ತುಂಬ ಖಾರ ಬೇಕಾದರೆ ಜಾಸ್ತಿ ಹಾಕ್ಕೊಡಿ. ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ.
ಒಂದು 2 ನಿಮಿಷದ ಕಾಲ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋತಂಗೆ ಸ್ವಲ್ಪ ಫ್ರೈ ಮಾಡ್ಕೊಂಬಿಡಿ. ಖಂಡಿತ ಟ್ರೈ ಮಾಡಿ. ಸೇಮ್ ರೆಸ್ಟೋರೆಂಟ್ ಸ್ಟೈಲೇ ಆಗೇ ಇರುತ್ತೆ, ಏನೂ ಡಿಫ್ರೆನ್ಸ್ ಇರೋಲ್ಲ. ಇದು ನೀವು ಬೇಕಾದ್ರೆ ಚಪಾತಿಗಾಗಲಿ ಅಥವಾ ನೀವು ಮೈದಾ ಹಿಟ್ಟನ್ನ ಹಾಕ್ಕೊಂಡು ಅದು ಚಪಾತಿ ಮಾಡಿ ಅದ್ರ ನಾನ್ ಮಾಡ್ಕೊಂಡಾದ್ರು ತಿನ್ಬೋದು ಇದನ್ನು. ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಿದೆ. ಇದಾದಮೇಲೆ ಇದಕ್ಕೆ ನಾನು ಚಿಕ್ಕದಾಗಿ ಹೆಚ್ಕೊಂಡಿರೋ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ ಹೆಚ್ಕೊರಿ ಆದಷ್ಟು ಈರುಳ್ಳಿ ಇದರಲ್ಲಿ ದಪ್ಪ ದಪ್ಪ ಇರಬಾರ್ದು. ಚಿಕ್ಕದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಹಾಕಿ ಈಗ ಚೆನ್ನಾಗಿ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು ಇದನ್ನು. ಫ್ರೈ ಮಾಡಬೇಕಾದ್ರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕಿ ಜಲ್ದಿ ಬೆಳೆಯುತ್ತೆ ಅಂತ ಉಪ್ಪು ಹಾಕಿ ಚೆನ್ನಾಗಿ ಕಂದು ಬಣ್ಣ ಬರಬೇಕು ಈರುಳ್ಳಿ, ಅಷ್ಟು ತನಕ ಬೆಳೆಸ್ಕೊರಿ. ಆದಷ್ಟು ಉಪ್ಪು ಕಡಿಮೆನೇ ಹಾಕೋರಿ, ಬೇಕಾದರೆ ಮತ್ತೆ ಮೇಲೆ ಹಾಕ್ಕೋಬೋದು. ಚೆನ್ನಾಗಿ ಫ್ರೈ ಮಾಡ್ಕೊರಿ, ಚೆನ್ನಾಗಿ ಕಲರ್ ಬರಬೇಕಿದು ಈರುಳ್ಳಿ. ನೋಡಿ ಈಗ ಈರುಳ್ಳಿ ಕಂದು ಬಣ್ಣ ಬಂದಿದೆ. ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡೇ ಇದನ್ನು ಫ್ರೈ ಮಾಡ್ಕೊರಿ, ತುಂಬ ಜೋರು ಇಡಕ್ಕೆ ಹೋಗ್ಬೇಡಿ. ಈಗ ಆಗಿದೆ ಈರುಳ್ಳಿ ಆದಮೇಲೆ ಒಂದು ಸಣ್ಣದಾಗಿ ಹೆಚ್ಕೊಂಡಿರೋ ಟೊಮೊಟೊ ತೊಗೊಂಡಿದ್ದೀನಿ. ಇದನ್ನು ಹಾಕಿ ಇದಕ್ಕೆ ನಾವು ಖಾರ ಪುಡಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ. ನೀವು ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕೋದು. ನಾನು ಇಲ್ಲೊಂದು ಅರ್ಧ ಚಮಚ ಖಾರ ಪುಡಿ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಇದು ಟೊಮೊಟೊ ಚೆನ್ನಾಗಿ ಮ್ಯಾಶ್ ಹಾಕ್ಬೇಕು, ಅಷ್ಟು ತನಕ ಇದನ್ನು ಫ್ರೈ ಮಾಡ್ಕೊರಿ. ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಕೊರಿ, ಹೈ ಫ್ಲೇಮ್ ಇಡಕ್ಕೆ ಹೋಗಬೇಡಿ. ಈಗ ಖಾರ ಪುಡಿ ಹಾಕಿದ್ದೀನಿ ಅಂತ ಒಂದು ಸ್ವಲ್ಪ ಇದಕ್ಕೆ ನೀರು ಹಾಕ್ತಾಯಿದ್ದೇನೆ, ಯಾಕಂದರೆ ಮಸಾಲೆ ಇದೆ, ಖಾರ ಪುಡಿ ಒತ್ತಬಾರ್ದಲ್ಲ. ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂತೀನಿ. ಟೊಮೊಟೊ ಚೆನ್ನಾಗಿ ಮ್ಯಾಶ್ ಆಗಬೇಕಿದು. ಹಾಕಿ ಚೆನ್ನಾಗಿ ಕುದಿಸ್ಕೊರಿ ಇದನ್ನು. ನೋಡಿ ಈಗ ಟೊಮೊಟೊನ ಹಾಕಿ ನಾವು ಸ್ವಲ್ಪ ಖಾರ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇರುವಾಗ ಇದಕ್ಕೆ ನಾನು ಒಂದು 1/4 ಸ್ಪೂನು ಧನಿಯಾ, 1/4 ಸ್ಪೂನ್ ಜೀರಾ ಪುಡಿನೂ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಟೊಮೊಟೊ ಚೆನ್ನಾಗಿ ಬೆನಿಬೇಕು. ಇದರಲ್ಲಿ ನೀಟಾಗಿ ಕಾಣಲೇಬಾರ್ದು, ಚೆನ್ನಾಗಿ ಕುದಿಬೇಕದು. ಅದನ್ನು ಎಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ, ಯಾಕಂದರೆ ಮತ್ತು ಮಸಾಲೆಗಳು ಒತ್ತಬಾರ್ದು ಅಂತ. ಹಾಕಿ ಇನ್ನು ಮುಚ್ಚಿ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡ್ತೀನಿ. ನೋಡಿ ಈಗ ಟೊಮೊಟೊ ಚೆನ್ನಾಗಿ ಬೆಂದಿದೆ. ಆದಷ್ಟು ನೀವು ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಿ, ತುಂಬಾ ರುಚಿಯಾಗುತ್ತೆ. ನೋಡಿ ತುಂಬ ಇದು ಎಲ್ಲನೂ ನೀರು ಹಾಕಿದ್ದೆ ನಾನು. ಸ್ವಲ್ಪ ಖಾರ ಪುಡಿ, ಧನಿಯಾ ಪೌಡ್ರ್, ಸ್ವಲ್ಪ ಜೀರಾ ಪೌಡ್ರ್ ಹಾಕಿ ಸ್ವಲ್ಪ ನೀರು ಹಾಕಿದ್ದೆ. ನೋಡಿ ನೀರೆಲ್ಲ ಹೋಗಿದೆ. ಈಗ ಚೆನ್ನಾಗಿ ಟೊಮೊಟೊ ಆಗಿದೆ. ಈಗ ಆದಮೇಲೆ ಇದಕ್ಕೆ ನಾನು ಇದು ಈರುಳ್ಳಿ ಮತ್ತು ಗೋಡಂಬಿ ಪೇಸ್ಟ್ ಮಾಡ್ಕೊಂಡಿದ್ದೆ ಅದಕ್ಕೆ ಹಾಕ್ತಾಯಿದ್ದೀನಿ. ಈ ರೀತಿ ಖಂಡಿತ ಟ್ರೈ ಮಾಡಿ. ತುಂಬ ಜನ ಕಾಜು ಮಸಾಲ ಅಂದರೆ ಬರೀ ಕಾಜುನಷ್ಟೇ ಹಾಕಿ ಪಲ್ಯ ಮಾಡಿಬಿಡ್ತಾರೆ. ಬಟ್ ಈ ರೀತಿಯಾಗಿ ಈರುಳ್ಳಿ ಮತ್ತು ಗೋಡಂಬಿನ ಚೆನ್ನಾಗಿ ಸೋಸ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಂಡು ಮಾಡಿ ತುಂಬಾ ರುಚಿಯಾಗುತ್ತೆ. ಮತ್ತು ತುಂಬ ಸಮಯ ಏನು ಹಿಡಿಯಲ್ಲ, ಮತ್ತು ತುಂಬ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಲ್ಲ. ಇದನ್ನು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೊರಿ. ಚೆನ್ನಾಗಿ ಕುದಿಬೇಕಿದು. ಈರುಳ್ಳಿದು ಮತ್ತು ಗೋಡಂಬಿ ಪೇಸ್ಟ್ ಹಾಕಿದ ಮೇಲೆ ಚೆನ್ನಾಗಿ ಒಂದು 2 ರಿಂದ 3 ನಿಮಿಷದ ಕಾಲ ಮುಚ್ಚಿ ಆದಷ್ಟು ಮೀಡಿಯಮ್ ಮತ್ತು ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಕುದಿಸ್ಕೊರಿ. ನೋಡಿ ಈಗ ನಾನು ಗೋಡಂಬಿ ಮತ್ತು ಆನಿಯನ್ ಪೇಸ್ಟ್ ಹಾಕಿದ್ನಲ್ಲ, ಚೆನ್ನಾಗಿ ಕುದ್ದಿದೆ. ಈಗ ಆದಷ್ಟು ಆ ಪೇಸ್ಟ್ ಹಾಕಿದ ಮೇಲೆ ಒಂದು 2 ನಿಮಿಷ ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಕೊತಾ ಇರಿ, ತಳ ಒತ್ತಿ ಬಿಡುತ್ತೆ. ಆದಷ್ಟು ಸಿಮ್ಮಲ್ಲೇ ಮಾಡ್ಕೊರಿ ಪಲ್ಯನ. ಇದು ನೋಡಿ ಎಲ್ಲ ಚೆನ್ನಾಗಿ ಈರುಳ್ಳಿ ಮತ್ತು ಗೋಡಂಬಿ ಚೆನ್ನಾಗಿದೆ, ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ. ಇದಾದಮೇಲೆ ಇದಕ್ಕೆ ನಾವೇನೋ ಒಂದು 15 ರಿಂದ 20 ಗೋಡಂಬಿನ ಫ್ರೈ ಮಾಡ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ. ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿ ಆಗುತ್ತೆ. ನೀವು ರೆಸ್ಟೋರೆಂಟಿಗೆ ಹೋಗೋದೇ ಮರ್ತ್ಬಿಡ್ತೀರಾ. ಈ ಪಲ್ಯ ಮಾಡಿ ನೀವು ಟಿಫನ್ ಬಾಕ್ಸ್ಗೂ ಹಾಕ್ಬೋದು, ತುಂಬಾ ರುಚಿಯಾಗಿರುತ್ತೆ. ಇದನ್ನು ಹಾಕಿ ಒಂದೇ ನಿಮಿಷ ಕಾಲ ಜಸ್ಟ್ ಫ್ರೈ ಮಾಡ್ಕೊಂಬಿಡಿ. ಗೋಡಂಬಿಗೆಲ್ಲ ಸ್ವಲ್ಪ ಮಸಾಲೆ ಎಲ್ಲ ಹಿರ್ಕೊಂಬಿಡಲಿ. ನಿಮಗೇನಾದ್ರು ತುಂಬ ಕಲರ್ ಬೇಕಿತ್ತು, ಇನ್ನು ಗ್ರೇವಿದು ಅಂದರೆ ಕಾಶ್ಮೀರಿ ಖಾರದ ಪುಡಿ ಬರುತ್ತಲ್ಲ, ಅದನ್ನು ಹಾಕಿ ಅವಾಗ ತುಂಬ ಕಲರ್ ಬರುತ್ತೆ ನಿಮಗೆ. ನಾವು ಮನೇಲಿ ಮಾಡಿದ ಖಾರ ಪುಡಿ ಹಾಕಿದ್ರಲ್ಲ ಅಷ್ಟು ಕಲರ್ ಅನಿಸಲ್ಲ ನಿಮಗೆ. ನೀವು ಒಂದು 1/4 ಸ್ಪೂನು ಕಾಶ್ಮೀರಿ ಖಾರ ಪುಡಿ ಹಾಕಿ ಇವಾಗ ತುಂಬಾ ರೆಸ್ಟೋರೆಂಟಲ್ಲಿ ಹೇಗೆ ಕಲರ್ ಬಂದಿರುತ್ತಲ್ಲ ಅದೇ ಕಲರ್ ಬರುತ್ತೆ ನಿಮಗೆ. ಈಗ ನಾನು ಗೋಡಂಬಿ ಹಾಕಿ 1 ನಿಮಿಷದ ಕಾಲ ಸ್ವಲ್ಪ ಕುದಿಸ್ಕೊಂಡ್ಬಿಡ್ತೀನಿ. ಆ ಮಸಾಲೆ ಎಲ್ಲ ಗೋಡಂಬಿ ಹೀರ್ಕೋಬೇಕಂತ. ನೋಡಿ ನಾನು 1 ನಿಮಿಷದ ಕಾಲ ಗೋಡಂಬಿ ಹಾಕಿ ಫ್ರೈ ಮಾಡಿದ ಗೋಡಂಬಿ ಹಾಕಿದ ಮೇಲೆ ಈ ಬಾಯ್ಲ್ ಮಾಡ್ಕೊಂಡಿದ್ದು ನೋಡಿ ಎಣ್ಣೆ ಬಿಡ್ತಾ ಇದೆ. ಈಗ ಎಣ್ಣೆ ಬಿಡ್ತಾ ಇರುವಾಗ ಇದಕ್ಕೆ ಲಾಸ್ಟಿಗೆ ನಾವೇನು ಗರಂ ಮಸಾಲ ಮತ್ತು ಕಸೂರಿ ಮೇಥಿ ಕೈಯಲ್ಲಿ ಸ್ವಲ್ಪ ಕ್ರಶ್ ಮಾಡ್ಕೊಂಡು ಹಾಕಿ, ಒಂದು 1/4 ಚಮಚ ಕಸೂರಿ ಮೇಥಿ, ಒಂದು 1/4 ಚಮಚ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೀಟಾಗಿ. ಇದು ಹಾಕಿದರೆ ತುಂಬ ಕುದಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಹಾಕಿ ಇದಕ್ಕೆ ನಾನು ಫ್ರೆಶ್ ಕ್ರೀಮ್ ಇರುತ್ತಲ್ಲ, ಹಾಲಿನ ಕೆನೆ ಹಾಕ್ತಾಯಿದ್ದೀನಿ. ಬೇಕಾದ್ರೆ ಬೆಣ್ಣೆ ಇದ್ದರೆ ಬೆಣ್ಣೆನೂ ಹಾಕ್ಕೋಬೋದು. ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಈಗ ನಾನು ಕಸೂರಿ ಮೇಥಿ, ಗರಂ ಮಸಾಲ, ಕೆನೆ ಹಾಕಿದ ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಬಿಸಿಯಾದ ರೆಸ್ಟೋರೆಂಟ್ ಸ್ಟೈಲ್ ಅಥವಾ ಡಾಬಾ ಸ್ಟೈಲ್ ಕಾಜು ಮಸಾಲ ರೆಡಿಯಾಗಿದೆ. ಖಂಡಿತ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗುತ್ತೆ.
ನೀವು ಚಪಾತಿಗೆ ಹತ್ರ ಅಥವಾ ಜೀರಾ ರೈಸ್ ಏನಾದರೂ ಮನೇಲಿ ಮಾಡಿ ಅದಕ್ಕೆ ನೀವು ಗ್ರೇವಿ ಆಗಿದ್ದು ಇದನ್ನು ಬಳಸ್ಬೋದು. ನಿಮ್ಮ ಚಪಾತಿ ಇಷ್ಟ ಇಲ್ಲ ಅಂದರೆ ಮೈದಾ ಹಿಟ್ಟನ್ನ ಹಾಕ್ಕೊಂಡು ನೀವು ಅದನ್ನು ಮೈದಾ ಚಪಾತಿ ಮಾಡ್ಕೊಂಡು ಇದಕ್ಕೆ ಕಾಂಬಿನೇಷನಾಗಿ ತಿನ್ಬೋದು. ಟಿಫಿನ್ ಬಾಕ್ಸಲ್ಲಿ ಇದನ್ನು ಹಾಕ್ಬೋದು. ತುಂಬಾ ಟ್ರೈ ಮಾಡಿ ನೋಡಿ, ಸೇಮ್ ರೆಸ್ಟೋರೆಂಟ್ ಟೈಪೇ ಇರುತ್ತೆ. ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ, ಈಸಿಯಾಗಿ ಮಾಡ್ಬೋದು. ನಿಮಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಯಾರೋ ಟ್ರೈ ಮಾಡಿದರೆ ಹೇಗಾಗಿದೆ ಅಂತೇಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.